ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ಸಿಬ್ಬಂದಿಯಾದ ಲಚ್ಚಪ್ಪ ಶಿವರಾಯ್ ಎಂಬ ವ್ಯಕ್ತಿಯ ಮೇಲೆ ದುರ್ಗಪ್ಪ ಮುರಿಯಪ್ಪ ಮಾದರ್ ಎಂಬುವ ವ್ಯಕ್ತಿ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಹೌದು ಪ್ರಿಯ ವೀಕ್ಷಕರೇ, ದಿನಾಂಕ 10/9/2025 ಬುಧವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಸಾಮಾನ್ಯ ಸಭೆಯಲ್ಲಿ ಒಂದು ಕ್ಷುಲ್ಲಕ ಕಾರಣದಿಂದ ಪಂಚಾಯಿತಿ ಸಿಬ್ಬಂದಿಯಾದ ಲಚ್ಚಪ್ಪ ಶಿವರಾಯ್ ಎಂಬ ಸಿಪಾಯಿ ಮೇಲೆ ದುರ್ಗಪ್ಪ ಮಾದರ್ ಎನ್ನುವ ವ್ಯಕ್ತಿ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಹಲ್ಲೆಗೊಳಗಾದ ವ್ಯಕ್ತಿ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಜಮಖಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ತನಿಖೆ ಮುಂದುವರಿಸುವುದಾಗಿ ಸಿಬ್ಬಂದಿ ತಿಳಿಸಿರುತ್ತಾರೆ. ಹಾಗೆ ಗ್ರಾಮದ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರು ಈ ಘಟನೆಯಿಂದ ಯಾರದು ತಪ್ಪು ಯಾರದು ಸರಿ ಅಂತ ಅವರು ಬಾಯಲ್ಲಿ ತಿಳಿದು ನೋಡೋಣ ಬನ್ನಿ. ಮದರಕಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕಲ್ಲಳ್ಳಿ ಮತ್ತು ಮದರಕಂಡಿ ವ್ಯಾಪ್ತಿಯಲ್ಲಿರೋ ಮದರಕಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಕಲ್ಲಳ್ಳಿ ಗ್ರಾಮ. ಅಲ್ಲೇ ಇವತ್ತು 10/9/2025 ಇವತ್ತು ನಮ್ಮ ಮುಂಜಾನೆ ಸಾಮಾನ್ಯ ಸಭೆ ಜರುಗಿತ್ತು. ಮುಂಜಾನೆ 11 ಗಂಟೆ ಸಾಮಾನ್ಯ ಸಭೆ ಜರುಗಿತ್ತು. ಅದರಾಗ ನಮ್ಮ ಕಲ್ಲಳ್ಳಿ ಗ್ರಾಮದ ದುರ್ಗಪ್ಪನ ಒಬ್ಬ ಸಾರ್ವಜನಿಕ ಇದ್ರ ಬದಲು ಬಂದ ನಮ್ಮ ಸಿಬ್ಬಂದಿಗೆ ಕೇಳಿದ. ಏನಕ್ಕೆ ಸಿಬ್ಬಂದಿ ಕೇಳಿದಾಗ ನಾವು ಇಲ್ಲ ನೀವು ಬರಬೇಡ್ರಿ, ಒಳಗೆ ಬಂದಾಗ ನಿಮ್ಮನ್ನು ಕರಿತಾರ ಅಂತ ಕೇಳಿದಾಗ ನಾನು ಹೊರಗಿದ್ದೆ. ನಮ್ಮ ಮೆಂಬರ್ಗಳು ಎಲ್ಲ ಬಿಟ್ಟು ನಾವು ಹೊರಗೆ ಹೇಳಿದೆ, ಇಲ್ಲ ಒಳಗೆ ಬರಬೇಡ, ಇದು ಸಾಮಾನ್ಯ ಸಭೆ ಐತಿ, ಇದು ಮುಗಿದ ಮೇಲೆ ತಕ್ಷಣ ನಾವು ಕರೆದು ಕೇಳ್ತೀವಿ ಅಂತ ಹೇಳಿದೆವು. ಆದರೂ ಕಳಿಸಿದ್ವಿ. ಕಳಿಸಿ ಮೇಲೆ ಒಂದು ತಾಸು ಬಿಟ್ಟು ಬಂದ ನಮ್ಮ ಸಿಬ್ಬಂದಿ ನಾವು ಎರಡು ಬಾಗಿಲ್ಲ, ನಮ್ಮಲ್ಲಿ ಹೊರಗಿನ ಡೋರು ಎರಡು ಬಾಗಿಲು ಹಾಕೊಂಡು ನಾವು ಸಭೆ ಮಾಡ್ತಿರ್ತೀವಿ. ಅಲ್ಲಿ ಕುಂದು ಕೊರತೆಗಳ ಬದಲು ನಾವು ವಿಚಾರಗಳು ಮಾಡ್ತಿರ್ತೀವಿ. ಅಲ್ಲಿ ಎಲ್ಲ ಮೆಂಬರ್ಸ್ ಯಾರು ಮಾಡಬೇಕು ಮಾಡಬಾರ್ದು ಅನ್ನೋದು ಉದ್ದೇಶ ಮಾಡ್ತಿರ್ತೀವಿ. ಆ ಟೈಮಿದಾಗ ಬಂದಾಗ ನಮ್ಮ ಸಿಬ್ಬಂದಿನ ಒಮ್ಮೆ ಅಂಗಿ ಹಿಡಿದು ಎತ್ತಿ ಕೆಳಗೆ ಹೋಗೋದಕ್ಕಿಂತ ಅವನ ಹೊಡೆದು ಮಾಡುತ್ತೆ. ಅವಾಗ ನಾವು ಎಲ್ಲ ಬಾಲತ್ತು ಹೊರಗೆ ಎಲ್ಲ ಮೆಂಬರ್ಸ್ ಹೊರಗೆ ಹೋಗಿ ಬಿಡಿಸ್ಕೊಂಡೇವು. ಬಿಡಿಸ್ಕೊಂಡ್ಮೇಲೆ ಆ ಟೈಮಿದಾಗ ನಾವು ಒಳ್ಳೆ ಮೆಂಬರ್ಸ್ ಅವರಿಬ್ಬರು ಕೂಡಿಸಿ ಸ್ವಲ್ಪ ನಮ್ಮ ಸಿಬ್ಬಂದಿಗೆ ಸ್ವಲ್ಪ ಸೀರಿಯಸ್ ಒಳಗೆ ಆಗಿತ್ತು. ಬಡಿ ಅಂತ ಸ್ವಲ್ಪ ಸೀರಿಯಸ್, ಅವನು ಸ್ವಲ್ಪ ಆಪ್ರೇಷನ್ ಪೇಷಂಟು, ಅವ್ನು ಸೀರಿಯಸ್ ಆಗಿವಂತೆ. ನಾವು ನೀರು ಕೊಟ್ಟು ಅವನು ಅಲ್ಲೇ ಟೇಬಲ್ ಮೇಲೆ ಮಲಗಿಸುವಂತ ವಿಚಾರ ಮಾಡಿದೆವು. ಆವಾಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಿಡಿಯವರು ಮತ್ತು ಸದಸ್ಯರು ಎಲ್ಲರೂ ಕೂಡಿಸಿಂದ ನಮ್ಮ ಆಂಬುಲೆನ್ಸ್ ಫೋನ್ ಮಾಡಿ ಸ್ಟೇಷನ್ ಫೋನ್ ಮಾಡಿ ಆವಾಗ ನಮ್ಮ ಇದನ್ನು ವೆಹಿಕಲ್ನ ಕಳಿಸಿದೆವು. ಆಂಬುಲೆನ್ಸ್ ಗಾಡಿ ತರಿಸಿ ನಮ್ಮ ಸಿಬ್ಬಂದಿನ ದವಾಖಾನೆ ಕಳಿಸಿದೆವು. ಅವಾಗ ಇವನು ದುರ್ಗಪ್ಪ ಒಳಗೆ ಕುಣಿಸಿದೆವು. ಸ್ಟೇಷನ್ದಲ್ಲಿ ಬರಲಿ ಆಮೇಲೆ ಕಳ್ಸೋಣ ಸ್ಟೇಷನ್ದ. ಅವಾಗ ನಮ್ಮ ಮ್ಯಾಗಿಂದನ ಜಿಗೆ ಹೊತ್ತಿನಾಗ ಅವಾಗ ನಮ್ಮ ಅಧ್ಯಕ್ಷ ಇಲ್ಲ ನೀನ ಕೇಳಿವಿದೆ ನುಗ್ಗಿಸ್ಕೊಟ್ಟಿದ್ದು ಕೇಳು ಅಂತ ಮಾತಾಡಿದ. ಏನು ತಾನಿಂದ ಜಿಗಿದ್ರು ಅಧ್ಯಕ್ಷನ ಮ್ಯಾಗ ಒಂದು ಇದು ಮಾಡಿದ. ಅಧ್ಯಕ್ಷ ತೆಳಗಿದ್ದಾಗ ಅವಾಗ ನಾವು ಹೋಗಿಸಿಂದ ನಮ್ಮ ಇನ್ನೊಬ್ಬರು ಅನಸಿದವರು ಕುಡಿಸಿಂದ ಒಳಕ್ಕೆ ತಳಗಿನ ಕೋಲಿದಾಗ ಕೀಲಿ ಹಾಕಿದಾಗ ಅವಾಗ ಏನು ಮಾಡಿದ್ರು, ಇವರು ಮೆಂಬರ್ಸ್ ಇದ್ದಾಗ ಅಲ್ಲಿ ಒಂದು ಕೇಬಲ್ ಊರ್ಲಾಗ ಹೋಗಿ ನಿಂತಿದ್ದ. ಕೇಬಲ್ ಹೊತ್ತಿನಾಗ ಅವಾಗ ನಾವು ಎಲ್ಲರೂ ಕೂಡಿ ಮತ್ತೆ ಇಬ್ಬರನ್ನ ನಮ್ಮ ಇವನು ದಸ್ಕಿರ್ ಸಾಬ್ ಇನ್ನೊಬ್ಬ ಮೆಂಬರು ಮತ್ತು ಇನ್ನೊಬ್ಬ ನಮ್ಮ ಕಲ್ಲಪ್ಪ ಅನ್ಕೊಂಡು ಒಳಗೆ ಎಲ್ಲರೂ ಕೂಡಿ ಆ ರೀತಿ ಮಾಡ್ಕೊಬರತ್ತೇಳಿ ಹೇಳಿ ಕುಣಿಸಿದೆವು. ಅವಾಗ ಪೊಲೀಸ್ ವ್ಯಾನ್ ಬತ್ತು. ಅವಾಗ ಅವನು ದುರ್ಗಪ್ಪನ ತೊಗೊಂಡು ಈ ಕಡೆ ಬಂದರು. ಅವಾಗ ನಮ್ಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಕೂಡಿ ಆ ಹುಡುಗನ ಸೀರಿಯಸ್ ನಮ್ಮ ಸಿಪಾಯಿ ಅವು ಸೀರಿಯಸ್ ತಾನ ಅವ್ನು ನೋಡೋದು ಸಂಬಂಧ ಇಲ್ಲಿ ಎಲ್ಲರೂ ಕೂಡಿ ಇದೇ ರೀತಿ ಆಗಬಾರ್ದು. ಈಗ ಗ್ರಾಮ ಪಂಚಾಯತಿನ ಸರ್ವಸಾಮಾನ್ಯ ಎಲ್ಲರೂ ಬರೋದು. ಸಾರ್ವಜನಿಕ ಒಂದು ಕೊರತೆ ಬೇಕಾದ್ರೆ ಕೇಳಿ ನಾವು ಅದು ಕೊಡೋಕೆ ನಾವು ಸಿದ್ಧದೀವು. ಏನು ಬೇಕಿಲ್ಲ, ಏನಾಗಿಲ್ಲ, ಯಾವ ಕೆಲಸ ಆಗಿಲ್ಲ, ಅದ್ರ ಬದಲು ನಾವು ಕುಂದು ಕೊರತೆ ಹೇಳಕ್ಕೆ ನಾವು ಸಿದ್ಧದೀವು. ಅದರ ಒಬ್ಬ ಸಿಪಾಯಿನ ಬೆಳಿತಾನಂದ್ರೆ ಇದು ಎಷ್ಟರ ಮಟ್ಟಿಗೆ ನೀವು ವಿಚಾರ ಮಾಡಿ. ಇನ್ನೊಬ್ಬ ಸಿಪಾಯಿನ ಬೆಳಿತಾನ, ವಾಟರ್ ಮ್ಯಾನ ಬೆಳಿತಾನ, ಇನ್ನೊಬ್ಬರು ಯಾವ ಮೆಂಬರ್ ಬೆಳಿತಾನ, ಯಾರು ಅಧ್ಯಕ್ಷ ಬೆಳಿತಾರೆ, ಯಾರು ಪಿಡಿಯವರು ಬೆಳಿತಾರೆ ಅಂದ್ರೆ ಯಾರು ಇದನ್ನು ಮಾಡೋಕ್ಕೈತೆ ಅಂತ ಹೇಳ್ರಿ ನೋಡೋಣ. ನನ್ನ ಹೆಸರು ಸಿದ್ದಪ್ಪ ಬಣ್ಣವರ, ತಾಲೂಕು ರೈತ ಸಂಘದ ಅಧ್ಯಕ್ಷ, ಜಮಖಂಡಿ ಗ್ರಾಮ ಪಂಚಾಯತ್ ಸದಸ್ಯರು, ಕಲ್ಲಳ್ಳಿ. ನಾನು ಮದರಕಂಡಿ ಗ್ರಾಮ ಪಂಚಾಯತಿ ಸದಸ್ಯ. ಇವತ್ತು ಸಾಮಾನ್ಯ ಸಭೆ ನಡೆದಿತ್ತು. ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಇತ್ತು ನಮ್ಮದು. ಅವ ದುರ್ಗಪ್ಪ ಮಾದರನ ಕಲ್ಲಳ್ಳಿ ಅಂತ ಒಬ್ಬ ಸಾರ್ವಜನಿಕ ವ್ಯಕ್ತಿ. ಅವ ಏನು ಮಾಡ್ಯಾನ್ರಿ, ನಾವು ಸಭೆ ನಡೆದಾಗ ಸಾಮಾನ್ಯವಾಗಿ ಎಲ್ಲರೂ ಒಳಗೆ ನಾವು ಬಾಗಿಲು ಹಾಕೊಂಡು ಸಭೆ ಮಾಡ್ತಿರ್ತೀವಿ. ಯಾರೋ ಸಾರ್ವಜನಿಕ ಬಂದ್ರೆ ಅಥವಾ ಏನಾರು ಬಂದು ಅವ್ರನ್ನ ಕೇಳ್ತಿರ್ತಾರೆ ಸಿಬ್ಬಂದಿಗಳನ್ನ, ಏನು ನಡತ್ರಿ, ಎಲ್ಲ ಮೀಟಿಂಗ್ ನಡೆದೈತಿ ಒಂಚೂರು ಆಮ್ಯಾಗ ಬಂದ್ರೆ ಕೆಳಗೆ ವೇಟ್ ಮಾಡಿ ಆಮ್ಯಾಗ ಬರ್ತಿರ್ತಾರೆ. ಇಲ್ಲ ಎಮರ್ಜೆನ್ಸಿ ಐತಿ ನಾ ಇಂಥವ್ರ ಜೊತೆ ಮಾತಾಡ್ಬೇಕಂದ್ರೆ ಅವ್ರು ಒಳಗೆ ಬಂದ ಯಾರು ಅಧ್ಯಕ್ಷರಾಗಲಿ ಸದಸ್ಯರನ್ನಾಗಲಿ ಕೇಳ್ಕೊಂಡನ ಬಾ ಅಂದ್ರೆ ಒಳಗೆ ಕರೆಸ್ತಾರೆ. ಇಲ್ಲಿಕ ಯಾರೇ ಅವ್ರಿಗೆ ಬಂದು ಹೊರಗೆ ಸಭೆಗೆ ಧಕ್ಕೆ ಆಗ್ಲಾರ್ದಂಗೆ ಸಭೆ ನಡೆಸಿ ಇದನ್ನ ಬಂದು ಅವ್ರ ಸಾರ್ವಜನಿಕರ ಕುಂದು ಕೊರತೆಗಳ ಬಗ್ಗೆ ಆಲಿಸ್ತಿರ್ತಾರೆ. ಅದೊಂದು ವಿಚಾರ ಇದು ನಡೆದಿರ್ತಾರೆ. ಇವತ್ತು ಏನು ಮಾಡಿಬಿಟ್ಟಾನು ಇದೇ ರೀತಿ ಅವ ಸಿಪಾಯಿ ಏನು ಮಾಡ್ಯಾನ್ರಿ, ಇಲ್ಪ ಹಿಂಗೆ ಮೀಟಿಂಗ್ ನಡೆದೈತಿ, ಒಳಗೇನು ಹೋಗೋದು ಬೇಡ, ಮತ್ತು ಹಂಗೆ ಏನಾರು ಇದ್ರೆ ನಾನು ಇಲ್ಲಿ ಕರ್ ಮಾತಾಡಕ್ಕೆ ಬರ್ತೈತಿ. ಹಾಗೂ ಒಂದು ಸರ್ತಿ ಬಂದು ಹೋಗ್ಯದಿ, ಮತ್ತು ಹಗಲೆಲ್ಲ ಯಾಕೆ ಬರ್ತೀವಿ ಸಭೆ ನಡೆದಾಗ ಕೇಳೇನ್ರಿ. ಕೇಳಿದ ಕೂಡಲೇ ಅದನ್ನೆಲ್ಲ ವಿಚಾರ ಮಾಡಂತ ನೀ
ಅಂದ್ಕೇಶನ್ ಅವಾಜ್ ಶಬ್ದದಿಂದ ಮಾತಾಡೋಟೊಳಗೆ ಅವಂದ ನೀ ಯಾಕೆ ಹಿಂಗೆ ಮಾಡ್ತೈತೆ ಅನ್ನೋಟೊಳಗೆ ಅದು ಇಬ್ಬರು ಕೂಡಿ ಜಗಳ ಅವ್ನು ಒಟ್ಟು ಏನು ಮಾಡಿಬಿಟ್ಟಾನೆ ಕುತ್ತಿ ಹಿಡಿದ ಅಂತ ರೈತೀವಿ ಏನೋ ಒದ್ದಾನ ವಾದ್ ಬಾಗಲ ಒದ್ದು ಒಳಗೆ ಹೋದಂದ್ರೆ ಹವಾಜ್ ಬಂದುಬಿಡ್ತೈತೆ. ಯಾಕೋಪ 3-4 ಮಂದಿ ಸಿಬ್ಬಂದಿ ಅಲ್ಲೇ ಇದ್ರು ಅವ್ರಿಗೆ ಯಾರ್ದು ಮಾತು ಕೇಳಿಲ್ಲ. ಆಮೇಲೆ ನಾವೆಲ್ಲರೂ ಎದ್ದು ಬಂದ್ವಿ ಅಧ್ಯಕ್ಷರು ನಾವೆಲ್ಲ ಅಧಿಕಾರಿ ಬರೋಟೊಳಗೆ ದೊಡ್ಡ ದಣಿಗೆ ಆಗ್ತಿತ್ತು ಬಿಡಿಸಿದ್ವಿ ಎಲ್ಲ ಸಮಾಧಾನ ಮಾಡಿದ್ವಿ. ನಮ್ಮ ಸಿಬ್ಬಂದಿ ಬಿದ್ದು ಒಂಚೂರು ಇದು ಮಾಡ್ಕೊಂಡಿದ್ದ. ಇವನು ಹೋದ ಒಳಗೆ ಕಟ್ಟಿ ಮೇಲೆ ಕುಣಿಸಿದ್ವಿ, ಇವನು ತಂದು ಒಳಗೆ ಕುಣಿಸಿ ನೀರು ಕುಡಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಏನು ಮಾಡಿದ್ರು ಸಭೆ ಒಳಗೆ ಸುಮ್ ಕುಂದ್ರು ತನಿಖೆ ಮಾಡಕ್ಕೆ ಎಲ್ಲರ ಮೇಲೆ ಒಂದು ಎಲ್ಲ ಅಲ್ಲಿ ಕುರ್ಚಿಗಳು ವಾದ್ ಎಲ್ಲ ಕೆಡಿಸಿ ನಾವೆಲ್ಲ ಹುಯಿ ಅಂತೀವಿ. ಅದರ ಕಂಡಪಟ್ಟಿ ಅರ್ಧ ಮಂದಿ ಹೆಣ್ಮಕ್ಳು ಅದಾರೆ 10 ಮಂದಿ ಮೆಂಬರ್ಗಳು ಅವು ಎಲ್ಲ ಅದೇನು ಒಂದು ಮನೆ ನನಗೆ ಆ ಥರ ಮಾಡಿದ. ಅದ್ರ ಸಲುವಾಗಿ ಆಮೇಲೆ ನೀ ಇಲ್ಲೇ ಇರಪ್ಪ ಅಧ್ಯಕ್ಷ ಮಾತಾಡಿ ಒಂದು ಆಂಬುಲೆನ್ಸ್ ಕಳಿಸಿದ್ವಿ ನಾವು ಸಿಬ್ಬಂದಿನ ಹೊರಗೆ ಹಾಕ್ಬೇಕು ದವಾಖಾನೆ ಕಳಿಸ್ಬೇಕಂತೇಳಿ. ಆ ಆಂಬುಲೆನ್ಸ್ ಬಂದ ಕೂಡಲೇ ಒಬ್ಬನ ಯಾಕೆ ಹೋಗ್ತೀರಿ ನಾನು ಹೋಗ್ತೀನಿ ನಾನು ಬಡದಾರಿಲ್ಲ ಯಾರು ಬಡ್ದಾರೋ ನಿನ್ನ ಮಂದಿನ ಬಡ್ದತ್ ನಾವು ಹಾಕ್ತೀವಿ ತಾನ ಬಡ ಲಬ್ ಇಲ್ಲಿ ಎಲ್ಲ ಗಡ್ಡಿ ಪಾಟಿ ಬಡ್ಕೊಂಡು ಹಂಗೆ ಹರ್ಕೊಂಡು ಒಂದು ಮನೆ ಮಾಡಾಕ್ತಿದ್ವಿ. ಹಿಂಗ್ಯಾಕೆ ಹೋಗ್ತಿರ್ತೈತೆ ನಾವು ಮತ್ತೆ ಇದು ಮಾಡ್ಬೇಕಲ್ಲ ಅವ್ನ ರಕ್ಷಣೆ ನಾವು ಓಡಾಡ್ರೆ ಒಟ್ಟು ನಾವು ಬಿಡೋಲ್ಲ ಏನು ಮಾಡ್ರಿ ನೀವೇ ಮಾಡ್ರಿ. ಆಮ್ಯಾಗ ಏನಾಗ್ತಿತ್ತು ನಮಗೆ ನೀವ ನಮ್ಮನ್ನು ವಾದ್ರಿ ನೀವ ನಮ್ಮ ಕುತ್ತಿ ಹಚ್ಚಿರಿ ನೀವ ನಮ್ಮನ್ನು ಬಡದಾರಿ ಬಡ್ಕಿಸಿ ಅಂತ ನನಗೆಲ್ಲ ಗೊತ್ತೈತೆ ನಾ ಏನು ಮಾಡ್ಬೇಕು ಅಂತ ಗೊತ್ತೈತೆ ಅಂದ್ರೆ ನಮಗೆ ಒಂಥರ ಬೆದರಿಕೆ ಹಾಕ್ತಾನು. ಇವರು ಅಧಿಕಾರಿಗೆ ಅವಾಜ್ ಶಬ್ದದಿಂದ ಬೇಕಾದ ಕೂಡಲೇ ಇದು ಹೇಳ್ಬೇಕಾದ್ರೆ ಪಿ ಡಿ ಒ ಮೇಡಮ್ ಅವ್ರಿಗೆ ಕಣ್ಣ ನೀರು ಬಂದು ಒಳಗ್ತಾರೆ. ಅವ್ರನ್ನ ಯಾರೂ ಮಾತಾಡ್ಸ್ಬಾರ್ರಿ ಪ್ಲೀಸ್. ಅವ್ನು ಮಾತಾಡೋ ರೀತಿ ಮತ್ತು ಶಬ್ದ ನಾನು ಕೇಳಿಸ್ಕೊಳಕ್ಕಾಗವಲ್ಲ ಆ ರೀತಿ ಮಾತಾಡಿದ್ರು. ಆನಂದ್ ಸಿದ್ರಡ್ಡಿ ಐತಿ. ನಾ ತುಂಡಯ್ಯ ಸದಾ ಶಿಡ್ಕಲ್ ಅಂತೇಳಿ ಮದರಕಂಡಿಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇದು ಜಗಳು 1:30-2 ಗಂಟೆ ಆಗಿರ್ಬೋದು. ಹಾಂ, ಇವತ್ತು ನಮ್ಮದು ಇದು ನಮ್ಮೆಲ್ಲ ಸಾಮಾನ್ಯ ಸಭೆ ಕರೆದಿದ್ದೀವಿ. ಸಾಮಾನ್ಯ ಸಭೆ ನಡೆದಿತ್ತು. ಅವ ಆಗಾಗಲೇ ನಡ್ಬಾರ್ಕ್ ಬಂದಿದ್ದ ಅಲ್ಲಿ ಬರೋಣ. ನಮ್ಮ ಸಿದ್ದಪ್ಪ ಬಣಜನವ್ರು ಏನು ಹೇಳಿ ಕಳಿಸಿದ್ರು ಹೋಗಿದ್ದವ ಹೋಗಿ ಆಯ್ತದ. ಮತ್ತು ನಮ್ಮ ಸಾಮಾನ್ಯ ಸಭೆ ಪ್ರಾರಂಭ ಆಗಿತ್ತು. ಹಂಗೆ ಆಯ್ತದ ಪ್ರಾರಂಭ ಆಗಿತ್ತು. ದಪ್ಪ ಸ್ವಲ್ಪ ಕೇಳಾಕತ್ತಾನ ತೆಗೆದು ನೋಡೋಕೆ ನಮ್ಮ ಸಿಬ್ಬಂದಿ ಬಡಿಯಾಕತ್ತಿದ್ದ. ಹೋಗಿ ಅಟ್ರು ಕೂಡಿ ಬಿಡಿಸಿದ ಮೇಲೆ ನಮ್ಮ ಸಿಬ್ಬಂದಿ ತೆಳಗೆ ಬಿದ್ದ. ಮತ್ತು ಅವ್ನು ನೀರು ಕುಡ್ಸಾನ ಸ್ವಲ್ಪ ಚೇತರಿಕೆ ಆಯ್ತು. ಆಂಬುಲೆನ್ಸ್ ಫೋನ್ ಹಚ್ಚಿದ್ದೀವಿ. ಅವ್ರು ಬಂದು ಆಂಬುಲೆನ್ಸ್ ಮುಖಾಂತರ ಸರ್ಕಾರ ಅಡ್ಮಿಟ್ ಆಗಿಬಿಟ್ರು. ಅವರು ಅದು ಎದಕ್ಕೆ ಜಗಳ ಆಯ್ತು ಏನೋ ಯಾರಿಗೂ ಗೊತ್ತೇ ಇಲ್ಲ. ಹಾಂ, ಇಲ್ಲ ಒಳಗೆ ಬರೋ ಸಂಬಂಧ ಅದ. ಅದ್ರ ಕಾಮಗಾರಿ ಅವ್ ಏನು ಕೇಳಕ್ಕೆ ಬಂದಾನೋ ಏನೋ ಅದು ನಮಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲ. ಅದನ್ನ ಹೇಳಿನಿ ನಿಮಗೆ. ಹಾಂ, ಈಗ MLC ಕೇಸ್ ಆಗ್ಯದ. ನಮ್ಮ ಮೇಡಮ್ ಅವರು ಮಾಡ್ಯಾರ. ನಾ FIR ಪ್ರಾರಂಭ ಇದು ಬರೆಯಾಕೈತಾರ. ಇನ್ನು FIR ಆಗ್ತದ. ಇವತ್ತು ಗ್ರಾಮ ಪಂಚಾಯತಿ ಮದರಕಂಡಿ ಒಳಗೆ ಸಾಮಾನ್ಯ ಸಭೆ ಐತ್ರಿ. ಸಾಮಾನ್ಯ ಸಭೆ ಒಳಗ ಕಲ್ಲಳ್ಳಿ ಒಬ್ಬ ವ್ಯಕ್ತಿ ಬಂದ ಗಲಾಟೆ ಮಾಡಿ ನಮ್ಮ ಸಿಪಾಯಿ ಮ್ಯಾಗ ದಬ್ಬಾಳಿಕೆನೂ ಮಾಡಿ ಒಂಥರ ಹಲ್ಲೆ ಮಾಡಿಬಿಟ್ಟಾರ. ಇವತ್ತು ಸಾರ್ವಜನಿಕರಿ ಪಂಚಾಯತಿಗೆ ಸಾರ್ವಜನಿಕ ಎಲ್ಲಾರು ಸಂಬಂಧ ಇರ್ತಾರೆ. ಸಾರ್ವಜನಿಕರಿ ನಾವೇನು ಬರ್ಬೇಕಂತೇಳಿ ಏನೇ ಅಂದಿದ್ದಿಲ್ರಿ ಅವ್ರಿಗೆ. ಅವ್ರು 15-20 ವರ್ಷ ಆಯ್ತು. ಇವತ್ತು ಸಾಮಾನ್ಯ ಸಭೆ ಎಲ್ಲಾ ಮೆಂಬರ್ಗಳು ಸದಸ್ಯರು ಆಮೇಲೆ ಸಿಬ್ಬಂದಿ ವರ್ಗ ಎಲ್ಲಾರು ಇದ್ದೇವ್ರಿ. ನಾನು ಬಸವರಾಜ್ ಅಂಕಪ್ಪ ಮಾಡಿದ ಅಂತೇಳಿ ಪಂಚಾಯತಿ ಕ್ಲರ್ಕ್ ರೀ. ಇವತ್ತು ನಮ್ಮ ಸಾಮಾನ್ಯ ಸಭೆ ಒಳಗೆ ನಾವು ಮೀಟಿಂಗ್ದಾಗ ಇದ್ದಾಗ ಹೊರಗೆ ನಮ್ಮ ಸಿಬ್ಬಂದಿಗಳೊಂದು ಸಿಪಾಯಿ ಆದಂಥ ಲಚ್ಚಾಪ್ರಿ ವಾಟರ್ಮನ್ ಶ್ರೀಕಾಂತ್ ರೀ ಆಮೇಲೆ ನಮ್ಮ ತಾತ್ಕಾಲಿಕ ಸಿಬ್ಬಂದಿ ಆದಂಥ ಪ್ರಕಾಶ್ ಕಮ್ಮದಡ್ಡಿಯವರು ಇದ್ದಂಥ ಸಮಯದಾಗ ಏಕದಮ್ ಅದು ಬಡದಾಡೋ ಸೊಪ್ಪು ಬತ್ತು ಹೋಗಿ ನೋಡೋಕ್ಕಿನ್ನ ದುರ್ಗಾಪ್ಪ ಇದ್ದಾವ್ರಿ ಇವನ್ನ ಕುತ್ತಿಗೆ ಹಿಡಿದಿದ್ರಿ. ಅದಷ್ಟು ನೋಡಿದ್ವಿ ನಾವು. ನೋಡಿದ ಮೇಲೆ ಒಳಗೆ ಕರ್ಕೊಂಡು ಬಂದಿರೋ ಬಂದು ಮತ್ತು ಹಿಂಗೆ ನಮ್ಮ ಸಿಬ್ಬಂದಿ ಮೇಲೆ ಅತಿಕ್ರಮ ಮಾಡುವಂಥ ವ್ಯಕ್ತಿ ಒಂದು ಪಬ್ಲಿಕ್ ಮಾಡಾಕತ್ತ. ನಾವು ಸಿಬ್ಬಂದಿ ಸರಿಯಾಗಿ ಹೆಂಗೆ ಕೆಲಸ ಮಾಡ್ಬೇಕು ರೀ ಆ ವಿಚಾರಗಳು ನೀವು ನೋಡ್ರಿ. ನೀವು ಅವನು ತಪ್ಪರಲ್ಲೇ ಒಂದು ಸಾಮಾನ್ಯ ಸಭೆ ನಡಿಬೇಕಾದಂಥ ಸಮಯದಾಗ ಪಂಚಾಯತಿ ಸಿಪಾಯಿ 1 ರೂಪಾಯಿ ಇವನ್ನ ಎದಕ್ಕೆ ಮುಗಿಸಿರ್ತಾರೆ ಸಿಪಾಯಿಗಳನ್ನ. ಯಾರನ್ನೂ ಪಬ್ಲಿಕ್ ಬತ್ತಂದ್ರೆ ಅಥವಾ ಮೆಂಬರ್ದು ತೆಗೆದಿರ್ತೈತಿ ಅಥವಾ ಏನೋ ಕೆಲಸ ಇರ್ತೈತಿ ನಮ್ಮ ಪರ್ಮಿಷನ್ ತೊಗೊಂಡು ನಾವು ಒಳಗೆ ಬಿಡಂದ್ರೆ ಬಿಡಬೇಕು. ನಾವು ಅದನ್ನ ಬಿಟ್ಟು ಅವನ ಮೇಲೆ ದಬ್ಬಾಳಿಕೆ ಮಾಡಿ ಒಳಗೆ ಬಿಟ್ಟಲ್ರಿ ಶಿಕ್ಷೆ ಆಗಲೇಬೇಕಲ್ಲ. ಮತ್ತೆ ಸಿಬ್ಬಂದಿಗಳು ಮತ್ತೆ ಈ ನಮೂನಿ ಮತ್ತೆ ಮತ್ತೊಬ್ಬರ ಕಡೆಯಿಂದ ಹಿಂಗೆ ಬಡ್ಸ್ಕೊಂಡು ಅನ್ಸ್ಕೋತ ಬಾಳೆ ಮಾಡ್ಕೊತ ನಾವು ಉದ್ಯೋಗ ಮಾಡೋದು ನಾವ್ಯಾಕೆ ಮಾಡೋದು ಅದನ್ನ ನಾವು ಹಂಗೋತಿ ಮಾಡ್ಕೊತಿರ್ತೀವಿ ರೀ. ಈಗ FIR ಮಾಡ್ಸಿರ FIR ನಾವು ನೋಡ್ಬೇಕ್ರಿ ಸರ್. ಈಗ ಬಂದ ಏನಾಗತ್ತೈತಿ
ರೆಫರ್ ಮಾಡೋರು ಸ್ಟೇಷನ್ದಾಗ ಇದ್ರಿ ಅದರಿಂದ ಮತ್ತು ಸ್ವಲ್ಪ ನಮ್ಮದು ಒಂದು ಪಂಚಾಯತಿ ನಮ್ಮ ಸಿಬ್ಬಂದಿ ಮತ್ತು ಇವತ್ತು ತಳದಿಂದ ಇದ್ದಾಗ ಒಬ್ಬರು ಮತ್ತು ಇಡೀ ಪಂಚಾಯತಿ ಹಿಸ್ಟ್ರಿ ಗೊತ್ತಿದ್ದು ಲಚ್ಚಾಪನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಸಿಪಾಯಿ ಆ ಸಿಪಾಯಿ ಅನ್ನೋದು ಹುದ್ದೆ ಅಷ್ಟಕ್ಕರಿ ಅವ್ಗೆ ಯಾವುದೇ ಸ್ಥಾನ ಕೊಟ್ಟೋದಿಲ್ಲ ಅಂತ ಮೇಲೆ ಕೈ ಮಾಡ್ತಂದ್ರೆ ಧರ್ಮ ಅಲ್ಲ ಅದು. ನಿಮ್ಮ ಹೆಸರೇನ್ರಿ? ಬಸವರಾಜ್ ವೆಂಕಪ್ಪ ಮಾಡಿದ್ರು. ಯಮನಪ್ಪ ಶಿವ ನಾ ಗ್ರಾಮ ಪಂಚಾಯತಿ ಸಿಪಾಯಿ ಇಂಥ ಸಾಮಾನ್ಯ ಸಭೆ ಐತಿ. ಫಸ್ಟ್ 11 ಗಂಟೆಗೆ ಬಂದ್ರು ದುರ್ಗಪ್ಪ ಮರ್ಯಪ್ಪ ಮಾಡೋರು ಅಂತ ಹೇಳಬೇಕು. ಅವಾಗ ಯಾರು ಬೇಕಪ್ಪ ಅಂತ ಕೇಳಿದ್ರೆ ಮೆಂಬರ್ ಬೇಕಂತ. ಯಾವ ಮೆಂಬರ್ ಬೇಕು ಅಂತ ಕೇಳಿದ್ವಿ ಸರ್. ಬನಜನವ್ರ ಮೆಂಬರ್ ಬೇಕು ಅಂತ ಹೇಳಿದ್ವಿ. ಅವ್ರನ್ನ ಕರ್ಕೊಂಬಂದ ಭೇಟಿ ಮಾಡಿಸಿದ್ವಿ ಸರ್. ಅವ್ರಿಗೆ ಭೇಟಿ ಮಾಡಿಸಿದ್ವಿ. ಅವ್ರು ಮತ್ತೆ ಅವಾಗ ಜಮ್ಕಂಡು ವಾಪಸ್ ಹೋದ್ರಿ ಸರ್. ಮತ್ತು 2:30 ಮತ್ತೆ ಬಂದ್ರಿ. ಇನ್ನೂ ಮೀಟಿಂಗ್ ಚಾಲೂ ಆಯ್ತು. ತಮ್ಮ ಒಳಗೆ ಯಾರು ಹೋಗ್ಬೇಡ್ರಿ ಅನಾಜಿ ಅಂತ ಅಂತೀನಿ. ನನಗೇನು ಹೇಳ್ತೀನಿ ಅಂತ ಅವ್ನು ಒಟ್ಟು ಬಂದ್ರಿ. ನಮಗೆ ಜೋಡಿ ಪ್ರಕಾಶ್ ಮುಳುಗು ಈ ಪ್ರಕಾಶ್ ತಮ್ದಡ್ಡಿ ಮತ್ತು ಶ್ರೀಕಾಂತ್ ಮಾತಾಡ್ತಿ ಬಿಟ್ಟಿದ್ವಿ ಸರ್. ನಮ್ಮ 3 ಮಂದಿ ಕೂಡ ತಡೆದಿವಿ ರೀ. ಬಂದವನು ಕುತ್ತಿ ಕೈಯಾಗಿ ಗಾಡಿ ಊಟ ಅಂತ ಎತ್ತಿ ಬಿಟ್ರಿ ಸರ್. ಇವೆಲ್ಲ ಪಕ್ಕಡ್ಗಳು ಹೋಗಿಬಿಟ್ಟಾವ ಸರ್. ಆನಂತರ ಜಾಡ್ಸಿ ತೊಳಿಗೆ ಒದ್ದಾನ ಸರ್. ಎಡಗಡೆ ತೊಳಿಗೆ ನೋವಾಗಿಬಿಟ್ಟೈತೆ ಸರ್. ಹಿಂಗಾಗಿ ಜಲ್ಗತ್ತ ತೊಳಿಗೆ ಒದಿಲಾರ್ದನ್ನ ಎಲ್ಲರೂ ಒದಿದ್ರೆ ನಾ ಪೇಲರ್ ಸರ್. ಈಗ ನನಗೆ ಮನ್ಯಾಗ 3 ಮಕ್ಕಳು ಅದಾವ್ರಿ ಸರ್. ನಮ್ಮ ಮನ್ಯಾಗ ಮಾಡುವಂಥ ಹೆಣ್ಮಕ್ಳು ಯಾರು ಇಲ್ರಿ ಸರ್. ನಾನೇ ಮಾಡ್ಕೊಂಡು ತಿನ್ನೋದು ನಾನೇ ಎಲ್ಲ ಐತೆ ಸರ್. ನನ್ನ ಜೀವನ ಕಠಿಣವಾಗಿ ಐತೆ ಸರ್. 4 ವರ್ಷ ಆತು ತಿಂತೀನಿ ಅಂಥದ್ರಾಗ ಹಿಂಗೆ ಮಾಡ್ಯಾನ ಸರ್. ನನಗೆ ಗತಿ ಆದ್ರೆ ನನಗೆ ಹೆಂಗಾಗೋದು ಹೇಳ್ರಿ ಸರ್. ನಾನು ಅದಕ್ಕಾಗಿ ನಾನು ಹೇಳಿದ್ದೆ ಬಂದ ಈಗ ಸರ್ಕಾರದಾಗ ಅಡ್ಮಿಟ್ ಆಗಿದೆ ಸರ್. ಎಫ್ ಐ ಆರ್ ಆಗೈತೆ ಸರ್. ಎಫ್ ಐ ಆರ್ ಆಗೈತೆ ಸರ್. ಎಲ್ಲ ಆಗೈತೆ ಸರ್. ಸ್ಟೇಷನ್ದಾಗ ನಮ್ಮ ಪಿಡಿಯವರು ಬಂದು ಕೊಟ್ಯಾಳ ಅಂತ ಅದಾರ ಪಿಡಿಯವರು. ಅವರು ಈಗ ಅಲ್ಲಿ ಕಂಪ್ಲೀಟ್ ಮಾಡ್ಯಾರಂತ ಸರ್. ಅದಕ್ಕೆ ಬಂದು ಇಲ್ಲಿ ಅದೀವಿ ಸರ್. ಎಷ್ಟು ವರ್ಷ ಮಾಡಕತ್ತೀರಿ ನೀವು? ನಂದು 35 ವರ್ಷ ಆಗಿ 36ನೇ ವರ್ಷ ಆಗ್ತೈತೆ ಸರ್. ಗೌರ್ಮೆಂಟ್ ಆಗೈತೆ? ಪರ್ಮೆಂಟ್ ಐತೆ ಸರ್.